ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸೀರೆ ಉಡಿಸಿದ್ವಿ ಅಂತ ಈ ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿ. ಹೇಗೆಲ್ಲ ಉಡಿಸಿದ್ವಿ ಅಂತ ನೋಡೋಣ. ರೀತಿ 2 ಚೊಂಬು ತಗೊಂಡಿದ್ದೆ. ಅದಕ್ಕೆ ಒಂದು ಚೊಂಬಿಗೆ ದೇವ್ರ ಕೈಗಳನ್ನೆಲ್ಲ ಬ್ಲೌಸ್ ಪೀಸಿಂದ ಈ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೆ. ಇನ್ನೊಂದು ಬಿಂದಿಗೆಗೆ ಸೀರೆ ಎಲ್ಲ ನೆರಿಗೆ ಹಿಡ್ಕೊಂಡು ಸೀರೆ ಮಧ್ಯಭಾಗಕ್ಕೆ ಈ ರೀತಿ ಪಿನ್ ಮಾಡಿ ಸೆಕ್ಯೂರ್ ಮಾಡ್ಕೊಂಡಿದ್ದೆ. ಈಗ ಕಾಲುಗಳನ್ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಈ ವರ್ಷ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ದೇವರ ಅಲಂಕಾರ. ಈ ಕಡೆ ಕಾಲನ್ನ ಈ ರೀತಿ ಸೀರೆಯಿಂದ ಸುತ್ತಿ ಫಿಕ್ಸ್ ಮಾಡ್ಕೊಬೇಕು, ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಬೇಕು. ಈಗ 2 ಕಾಲುಗಳನ್ನು ಇದೇ ರೀತಿ ನಾವು ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾನೊಂದು ಕಾಲು ಮುಂದೆ ಚಾಚ್ಕೊಂಡಿರೋ ಹಾಗೆ ಒಂದು ಕಾಲು ಸ್ವಲ್ಪ ಮಡ್ಚ್ಕೊಂಡಿರೋ ರೀತಿ ಅಲಂಕಾರ ಮಾಡಿರೋದು. ಇದೇ ರೀತಿ 2 ಕಡೆನೂ ಪಿನ್ ಮಾಡಿ ನೀಟಾಗಿ ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ. ಕಾಲೆಲ್ಲನೂ ಇದೇ ರೀತಿ ಸೆಕ್ಯೂರ್ ಮಾಡ್ಕೊಂಡಾದಮೇಲೆ ನಾವು ಫ್ರಿಲ್ಸ್ ಇಟ್ಕೊಂಡಿರ್ತೀವಲ್ಲ ಸ್ಯಾರಿದು, ಅದೆಲ್ಲ ನೀಟಾಗಿ ಸರಿ ಮಾಡ್ಕೊಬೇಕಾಗುತ್ತೆ. ಆಗ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ಈ ವರ್ಷ ತಾವರೆ ಹೂವದ ಮೇಲೆ ಕೂರಿಸಿರೋ ರೀತಿ ರೆಡಿ ಸಿಗುತ್ತಲ್ಲ ತಾವರೆ ಹೂವು, ಆ ರೀತಿ ತಾವರೆ ಹೂವು ತರಿಸಿದ್ವಿ. ಅದ್ರ ಮೇಲೆ ದೇವ್ರನ್ನ ಅಲಂಕಾರ ಮಾಡ್ತಾಯಿದ್ದೀವಿ. ಈ ರೀತಿ ನೆರಿಗೆ ಎಲ್ಲ ಚೆನ್ನಾಗಿ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಸೆರಗನ್ನ ಹಾಕ್ಕೊಳ್ಳೋಣ. ನಾನು ಒಂದೇ ಸೈಡು ಸೆರಗು ಹಾಕ್ಕೊಳ್ತಾ ಇದ್ದೀನಿ. ನಾವು ಸ್ಯಾರಿ ಉಟ್ಕೊಳ್ತೀವಲ್ಲ ಆ ರೀತಿ ಸೆರಗನ್ನು ಅಷ್ಟೇ ನೀಟಾಗಿ ಪಿನ್ ಮಾಡ್ಕೊಬೇಕು. ನೆರಿಗೆ ಎಲ್ಲ ನೀಟ್ ಸರಿ ಮಾಡಿಕೊಂಡು ನಾನು ಸೊಂಟಕ್ಕೆ ಒಂದು ಡಾಬ್ ಕಟ್ತಾ ಇದ್ದೀನಿ. ಅದರಿಂದ ನೀಟಾಗಿ ಕಾಣುತ್ತೆ. ಈಗ ದೇವರಿಗೆ ಸೀರೆ ಉಡಿಸಿದ್ದೆಲ್ಲ ಆಗಿದೆ. ಎಲ್ಲ ಬೇಗ ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ 10 ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೋಬೋದು. ಫೈನಲ್ ಲುಕ್ಕು ಈ ರೀತಿ ಇದೆ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು. ಈ ಅಲಂಕಾರ ಅಂತೂ ನೋಡಿ ಫೈನಲ್ ಲುಕ್ಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.